ಆಟೋ ತೊಗೊಂಡು ಹೋಗಿದ್ದು ಅವ್ರ ಆರೋಪಿ ಕರ್ಕೊಂಡು ಇನ್ನಟ್ಟು ಇದನ್ನೇ ಕೇಸ್ ಎಲ್ಲ ಇತ್ತು, ಪರವಾಗಿಲ್ಲ. ಪೊಲೀಸರಿಗೆ ಮುಖ ತೋರಿಸು, ಹೊರಗಡೆ ತಲೆ ತೆಗೆಸ್ಕೊಂಡು ನೋಡ್ಬೇಕಷ್ಟೇ, ಇಲ್ಲಲ್ಲ. ಇಸ್ಕೊಳ್ರಿ, ಮೊಬೈಲ್ ಗಿಬೈಲ್ ತೊಗೊಂಡು ಚೆಕ್ ಮಾಡಿ. ಎಷ್ಟು ಜನ ಬಂದಿರೋ ಅಷ್ಟು ಜನದ ಮೊಬೈಲ್. ಎಸ್ ಸರ್, ಎಸ್ ಸರ್. ಅಮ್ಮಂದು ಯೂಸ್ ಮಾಡ್ತೀನಿ, ನನ್ನ ತಂಗಿದು ಯೂಸ್ ಮಾಡ್ತೀನಿ, ನಮ್ಮ ಅಣ್ಣಂದು ಯೂಸ್ ಮಾಡ್ತೀನಿ, ಇದು ಯಾವುದಲ್ಲ. ಇವರೆಲ್ಲ ಜೈಲ್ಗಳಲ್ಲಿದ್ದು ಎಕ್ಸ್ಪೀರಿಯನ್ಸ್ ತೊಗೊಂಡು ಹೊರಗಡೆ ಬಂದು ಅದೇ ಮುಂದುವರಿಸಿರೋಂಥವ್ರು. ಇಷ್ಟರಲ್ಲಿ ಒಂದು 10-20% ಜನ ಬದಲಾಗಿರ್ತಾರೆ ಅಷ್ಟೇ, ಉಳಿದವರೆಲ್ಲ ಅದರಲ್ಲೇ ರುಚಿ ಕಂಡಿರ್ತಾರೆ. ಗೆಟ್ ಆಲ್ ದಿಯರ್ ಮೊಬೈಲ್, ವೆರಿಫೈ ಆಲ್ ದಿಯರ್ ಡೀಟೇಲ್ಸ್. ತೊಗೊಂಡಿ ಸರ್. ಗ್ಯಾಲರಿ ಚೆಕ್ ಮಾಡಿ, ಅದರಲ್ಲಿ ಗೊತ್ತಾಗುತ್ತೆ ಇವ್ರು ಯಾರು ಸ್ನೇಹಿತರು, ಯಾರು ಸಂಬಂಧಿಕರು, ಯಾರು ಯಾರಿಂದ ಓಡಾಡ್ತಾರೆ. ನಂಬರ್ಗಳು ತೊಗೊಂಡೆಲ್ಲ ಲೊಕೇಶನ್ ತೊಗೊಂಡು ಯಾವಾಗ ಎಲ್ಲೆಲ್ಲಿ ಓಡಾಡ್ತಾರೆ. ಎಸ್ ಯಾವಾಗ ಲಾಸ್ಟ್ ಕೇಸ್? ಆಮೇಲೆ ಯಾವುದೂ ಇಲ್ಲ. ಹನ್ನೊಂದು ಕೇಸ್. ನಿಂದೆಲ್ಲಪ್ಪ ಗಲಾಟೆ ಎಲ್ಲ ಕಡೆ. ಒಳ್ಳೆ ಹುಬ್ಳಿಲೇ ಮೊನ್ನೆ ಅದು ರೈಲ್ವೆ ಇದರಲ್ಲಿ ಮಾಡಿರಲ್ಲ, ಅವ್ರು ಬಂದಿದ್ದಾರಾ? ಓಪನ್ ಮಾಡ್ತಿದ್ದಾರೆ ಜೆಸಿಲಿ. ಯಾವ ಕೇಸ್? ಸದಾನಂದ ಕುರ್ಲಿ ಅಂತ ಸರ್, ಕಂಪ್ಲೇಂಟಿಗೆ ವಿಟ್ನೆಸಸ್ಗೆಲ್ಲ ಎಪಿಸೋಡ್ ಮಾಡ್ತಿದ್ಯಾ? ಹಾಂ, ವೆರಿಫೈ ಮಾಡಿ ಎಲ್ಲ ಕಂಪ್ಲೇಂಟ್ಸ್ದು ವಿಟ್ನೆಸಸ್ದೆಲ್ಲ ಕೇಳ್ಕೊಳ್ಳಿ. ಇವರೆಲ್ಲ ಇಲ್ಲೇ ಈ ರೇಂಜಿಗೆ ನಿಂತ್ಕೋತಾರೆ ಅಂತಂದರೆ ಏನು ಗೋಲ್ಡ್ ಆಯಿತು? ಏನು ನಿಂದು ದುಡಿಮೆ ಮಾರ್ಗ ಏನು? ಏನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀಯ? ಲಾರಿ. ಎಷ್ಟು ಕೇಸ್ ಇದ್ದಾವೆ ಸರ್? ಇನ್ಮೇಲೆ 2 ಇದೆ ಸರ್. ಯಾವ್ಯಾವು? ಒಂದು 302 ಇದೆ ಸರ್, ಇನ್ನೊಂದು 10 ಕೇಸ್. ಯಾವಾಗದು? 302 ಆದಮೇಲೆ 10 ಕೇಸಾ? ಮುಂಚಿನ ಸರ್, ಮುಂಚಿನ ಸರ್. ಯಾವ ವರ್ಷದ ಕೇಸ್? 22 302 ಇದೆ ಸರ್. 21 ಒಂದು 10 ಕೇಸ್. ಒಂದು ಸಣ್ಣ ಆ್ಯಕ್ಟಿವಿಟಿ ಮಾಡಿದ್ರೆ ನಾನು ತೊಗೊಂಡು ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ ಹಾಕಿ ಗಡಿಪಾರು ಮಾಡಿ ಇವ್ರನ್ನೆಲ್ಲ. ಬರೀ ಅಲ್ಲಲ್ಲಿ 4 ಜನ ಬನ್ನಿ ಮುಂದೆ ಕೊಡಿಸು. ಯಾವ ಕೇಸ್ ನಿಮ್ಮದು? ಗಲಾಟೆ ಕೇಸ್. ಗಲಾಟೆ ಯಾವ ವರ್ಷದಲ್ಲಿ ಆಗಿದೆ? 2010. ಅದಾದ್ಮೇಲೆ ಕೇಸಸ್ ಇಲ್ವಾ? ಅದಾದ್ಮೇಲೆ ಗಲಾಟೆ ಕತ್ತಲ ಇಲ್ವಾ ನಿಮಗೆ? ಕೇಸ್ ಆಗಿಲ್ವಾ? ಯಾವ್ದು ಇಲ್ವೇನ್ರಿ ಈ ಸದ್ಯಕ್ಕೆ? ಯಾವ ಇಲ್ಲ ಸರ್. ಮೊದಲು ಬುಗುಡಿ ಏನು ಕೇಸು ಸರ್? 302 ಸರ್. ಅಂಬೇಡ್ಕರ್ದು ಹಾಕ್ಕೊಂಡಿದೆಯಲ್ಲ, ಅವ್ರದ್ದೇನಾದ್ರು 1% ತತ್ವ ಫಾಲೋ ಮಾಡ್ತೀಯಾ? ಮೊದಲು ಸರ್ ಕರೆದ್ರೆ ಯಾಕೆ ಬರಬೇಕು ಅಂತ ಹೇಳಿದೆಯಾ? ನಮ್ಮ WS ಕರೆದ್ರೆ ಅವ್ರಿಗೆ ಯಾಕೆ ಕರಿಬೇಕಂತ ತಗೊಳ್ಳಿ. ಇಂಥವೆಲ್ಲ ಹಾಕ್ಕೋಬೇಡಿ, ನಿಮಗೆಲ್ಲ ಅರ್ಹತೆ ಇಲ್ಲ ಅಂಬೇಡ್ಕರ್ ಹಾಕೊಳ್ಳೋಂಥದ್ದು. ಭಾಳ ಶ್ರೇಷ್ಠವಾದ ವ್ಯಕ್ತಿ, ನಿಮ್ಮಂಥವರೆಲ್ಲ ಹಾಕೋಣದಲ್ಲ. ಕೊಲೆ ಕೇಸ್ ಆರೋಪಿಗಳೆಲ್ಲ ಅಂಬೇಡ್ಕರ್ದು ಹಾಕೊಂಡು ಓಡಾಡೋಂಥ ಪರಿಸ್ಥಿತಿ ಬಂದಿಲ್ಲ ಇನ್ನು ದೇಶದಲ್ಲಿ. ಸ್ವಲ್ಪ ನೋಡಿ ಪ್ರೊಡ್ಯೂಸ್ ಮಾಡಿರಿ. ತಗೊಳ್ಳಿ, ಎತ್ತಿಡ್ರಿ. ಯಾಕೆ ಕ್ಲೋಸ್ ಮಾಡಿಲ್ಲ ಅಂದರೆ ಇನ್ನೂ ಅಬ್ಸರ್ವೇಷನಲ್ಲಿಡೋ ಅವಶ್ಯಕತೆ ಇದೆ ಅಂತ. ಕರೆದಾಗ ಬರಬೇಕು, ಅದು ಕಾನೂನಲ್ಲೇ ಅವಕಾಶ ಇದೆ. ಇಲ್ಲಿ ವಾದ ಮಾಡಬೇಡ ನನ್ನ ಹತ್ರ. ಇಲ್ಲಿ ನನ್ನ ಹತ್ರ ಎಷ್ಟು ಮಾತಾಡ್ತೀಯ, ನಮ್ಮ ಸ್ಟಾಫ್ ಹತ್ರ ಎಷ್ಟು ಮಾತಾಡ್ಬೋದು ನೀನು? ಆರೋಗ್ಯ ಸರಿ ಇಲ್ಲದೆ ಏನಾಗಿಲ್ಲ ನಿನಗಿಂತ ಕೆಟ್ಟ ಆರೋಗ್ಯ ಇರೋರೆಲ್ಲ ಬಂದಿದ್ದಾರೆ. ಯಾವೊಂದು ಮನೆ ಹಾಳು ಮಾಡೋದಲ್ಲ, ಕೊಲೆ ಮಾಡಿ ಅದು ಅಕ್ವಿಟ್ ಆಗಿರ್ಬೋದು. ಕೇಸ್ 1000 ರೀಸನ್ಸ್ ಇರ್ತವೆ ಅಕ್ವಿಟ್ ಆಗಲಿಕ್ಕೆ. ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅಂದರೆ 100% ಇನ್ವಾಲ್ವ್ ಆಗಿರ್ತೀವಿ ಅಂತ ಅರೆಸ್ಟ್ ಮಾಡಿರ್ತಾರೆ. ನಡಿ. ಹಂಗೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ರೆ ಅಬ್ಸ್ಟ್ರಕ್ಷನ್ ಟು ಡ್ಯೂಟಿ ಅಂತ ಕೇಸ್ ಮಾಡಿರಿ. ಕೇಸ್ ಇಲ್ಲ ಅಂತಂದರೆ ಕೇಸ್ ಮಾಡೋಕ್ಕೆ ಬರಲ್ಲ ನಿಮಗೆ? ಸ್ಟೇಷನ್ಗಳಿಗೆ ರೌಡಿ ಶೀಟ್ ಓಪನ್ ಮಾಡೋದೇ ಅವ್ರದ್ದೆಲ್ಲ ಚಲನವಲನ ವಾಚ್ ಮಾಡಲಿಕ್ಕೆ. ಈಗ ನೋಡಿ, ಯಾರ್ಯಾರು ಈ ಥರದ್ದು ಎಲಿಮೆಂಟ್ಸ್ ಎಲ್ಲ ಸಂಘಟನೆಗಳು ಅವು ಇವು ಸೇರಿಕೊಂಡು ಸುಮ್ಮನೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನೋಡಿ, ಅಂಥವ್ರನ್ನೆಲ್ಲ ವಾಚ್ ಮಾಡಿ.